ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಧಾವಿಗಳಾಗಿರ್ತಕ್ಕಂಥ ಏನ್ ಮನವಿ? ಎಚ್.ಸಿ. ಮಹದೇವಪ್ಪ ಅವರು ಹಿರಿಯ ರಾಜಕಾರಣಿ, ಅನುಭವಿ ರಾಜಕಾರಣಿ. ನಾವು ಅವ್ರನ್ನ ಶ್ರೀನಿವಾಸ್ ಪ್ರಸಾದ್ ನಂತರ ಮೈಸೂರು ಭಾಗದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ ಮತ್ತೆ ಭವಿಷ್ಯ ಇರೋ ರಾಜಕಾರಣಿ ಅಂತ ಅನ್ಕೊಂಡಿದ್ದು. ಯಾವಾಗ ದಿನಾಂಕ 18/8/2025 ಸಚಿವ ಸಂಪುಟದಲ್ಲಿ A-B-C ಅಂತ ತೀರ್ಮಾನ ಆಯ್ತು. ನಾವು ಬಿ ಸ್ಥಾನಕ್ಕೆ ಬಂದು ಬಲಗೈ ಸಮುದಾಯ, ವಲಯ ಸಮುದಾಯ ಅವತ್ತೇ ನಮ್ಮ ಮಾರಣ ಹೋಮ ಮಾಡೋದಿಕ್ಕೆ ಮಾನ್ಯ ಮಹದೇವಪ್ಪನವರು, ಮಾನ್ಯ ಪರಮೇಶ್ವರ್ ಅವರು, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಸಾಕ್ಷೀಕರಿಸಿದ್ರು ಅನ್ನೋ ಮಾತನ್ನ ಬಹಳ ಘಂಟಾಘೋಷವಾಗಿ ನಾನು ಹೇಳಕ್ ಬಯಸ್ತೀನಿ. ಮತ್ತೆ ಇವತ್ತು ಇಡೀ ಜಗತ್ತಿನ ದೊಡ್ಡಣ್ಣ ಅಂತ ಅಮೆರಿಕವನ್ನ ಕರಿತೀವಿ. ಅದೇ ರೀತಿ ಎಸ್.ಸಿ. ಜನಾಂಗದಲ್ಲಿ ಶತಮಾನಗಳಿಂದ ದೊಡ್ಡಣ್ಣ ಅನ್ನೋ ಸ್ಥಾನ ಇದ್ದದ್ದು ಬಲಗೈ ಸಮುದಾಯ, ವಲಯ ಸಮುದಾಯಕ್ಕಿತ್ತು. ಆಡು ಭಾಷೆನಲ್ಲಿ ಜನ ಏನಂತಿದ್ರು? ಒಲಮಾದಿಗರು ಅಂತಿದ್ರು. ನಮ್ಮನ್ನು ಬೈಯುವಾಗೂ ಕೂಡ ಒಲಮಾದಿಗರು ಅಂತಿದ್ರು. ನಮಗೆ ಸೌಲಭ್ಯಗಳು ಕೊಡಬೇಕು ಅಂದ್ರೆ ಫಲಾನುಭವಿಯಾಗಿ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ, ಬೆನಿಫಿಷರೀಸ್ ಆಗಿ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ವಿದ್ಯೆ ಮತ್ತು ಉದ್ಯೋಗದಲ್ಲಿ ಮೊದಲು ಒಲೆ ಮಾದಿಗರು ಅಂತಿದ್ರು. ನಮಗೆ ಎಸ್.ಸಿ.ನಲ್ಲಿ ಮೊದಲನೇ ಆದ್ಯತೆ ಇತ್ತು, ನಾವು ದೊಡ್ಡಣ್ಣ ಆಗಿದ್ದು. ಇವತ್ತು ನಮ್ಮನ್ನ ಕೆಳ ದರ್ಜೆಗೆ ಕೀಳಾಗಿ ನೋಡೋದಕ್ಕೆ ಏನು ಭದ್ರ ಬುನಾದಿ ಆಯ್ತು ದಿನಾಂಕ 18/8/2025 ಕ್ಯಾಬಿನೆಟ್ ತೀರ್ಮಾನ. ಆ ತೀರ್ಮಾನದಲ್ಲಿ ಏನ್ ನಮ್ಮವರು 3 ಜನ ಇದ್ರು, ಅವತ್ತವರು ರಾಜೀನಾಮೆ ಕೊಟ್ಟು ಹೊರ ಬಂದಿದ್ರೆ, ಅದನ್ನ ವಿರೋಧ ಮಾಡಿದ್ರೆ ಅವರು ನಮ್ಮ ಸರ್ವಶ್ರೇಷ್ಠ ನಾಯಕರು ಅಂತ ನಾವು ಒಪ್ಕೊತಿದ್ದು. ಈಗಲಾದ್ರೂ ಅವ್ರು ಎಚ್ಚೆತ್ಕೋಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ಕೋಬೇಕು. ಯಾಕೆಂದ್ರೆ 135 ಕಾಂಗ್ರೆಸ್ ಸ್ಥಾನ ಪಡೆಯೋದಿಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇತ್ತು, ನಮ್ಮ ಪರಿಪೂರ್ಣ ಬೆಂಬಲ ಇತ್ತು. ಅದು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವರ ಸಚಿವ ಸಂಪುಟದ ಎಲ್ಲರಿಗೂ ಅದು ಗೊತ್ತಿದೆ, ಅರಿವಿದೆ. ಹಾಗಾಗಿ ಅವರು ಇವತ್ತು ಏನ್ ದಿನಾಂಕ 27ನೇ ತಾರೀಕಿಗೆ ಸಚಿವ ಸಂಪುಟ ಇದೆ, ಆ ಸಚಿವ ಸಂಪುಟದಲ್ಲಿ ಒಳ್ಳೆ ತೀರ್ಮಾನವನ್ನ ತಗತ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಒಂದು ವೇಳೆ ನಮ್ಮ ಭಾವನೆಗೆ ಚ್ಯುತಿ ಬಂದ್ರೆ ಅವರು ಏನ್ ಈ ಹಿಂದೆ ಆಗಿದೆ ಅದೇ ತೀರ್ಮಾನವನ್ನ ಮುಂದುವರಿಸೋದಾದ್ರೆ, ಆ ಮಹಮ್ಮದಿಯರು ಡೆಲ್ಲಿಲಿ ಕೂತ್ಕೊಂಡು ಒಂದು ಸಂದೇಶ ಕೊಟ್ರೆ ಅವರೆಲ್ಲ ಒಂದೇ ಕಡೆ ಓಟ್ ಹಾಕ್ತಾರೆ ನೋಡಿ. ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್, ಬಿಜೆಪಿ ಅಂದ್ರೆ ಬಿಜೆಪಿ, ಜೆಡಿಎಸ್ ಅಂದ್ರೆ ಜೆಡಿಎಸ್. ಅದೇ ತರ ಇವತ್ತು ನಾವು ಹೊಸ ಇತಿಹಾಸ ಪ್ರಾರಂಭ ಮಾಡಿದೀವಿ. ಸರ್ಕಾರದ ಅಳಿವು ಉಳಿವು ಬಲಗೈ ಸಮುದಾಯದ ಕೈಲಿ ಇರ್ತದೆ. ಈ ಸರ್ಕಾರ ಬೇಕು, ಈ ಸರ್ಕಾರ ಬರಬೇಕು, ಈ ಸರ್ಕಾರ ಹೋಗ್ಬೇಕು ಅನ್ನೋ ತೀರ್ಮಾನ ವಲಯ ಸಮಾಜದ ಕೈಲಿರ್ತದೆ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ಕೇಂದ್ರ ಸರ್ಕಾರದಲ್ಲಿ ಹಿರಿಯರು ತುಂಬಾ ಸೀನಿಯರ್ ಪ್ರಿಯಾಂಕಾ ಖರ್ಗೆ ಆಂಜನೇಯ ಇದ್ದಾರೆ, ಮಾದೇವಪ್ಪ ಇದ್ದಾರೆ, ಕೆ.ಎಚ್. ಮುನಿಯಪ್ಪ ಬಹಳ ಒಳ್ಳೆ ಪ್ರಶ್ನೆ ನಿಮ್ದು, ಬಹಳ ಒಳ್ಳೆ ಪ್ರಶ್ನೆ. ನೋಡಿ, ಅವರು ನಾವು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಮಾದಿಗ ದಂಡವರ ಅಂದ್ರೆ ನಮ್ ಚಿಕ್ಕಪ್ಪನ ಮಕ್ಕಳು, ಅವ್ರು ಯಾರು ಬೇರೆಯವರಲ್ಲ. ಅರ್ಥ ಆಯ್ತಾ? ಯಾವುದೋ ಒಂದು ಜಾತಿ ಶತಶತಮಾನಗಳಿಂದ ನಮ್ಮನ್ನ ತುಳಿತಿತ್ತಲ್ಲ, ಇವತ್ತು ಆ ಜಾತಿ ನಮ್ಮನ್ನ ಹಿಂಗ್ ಒಪ್ಕೊತಿದೆ, ನಮ್ಮನ್ನ ಒಪ್ಕೊತಿದೆ, ನಮ್ಮನ್ನ ಸ್ವೀಕಾರ ಮಾಡ್ತಿದೆ. ಅದನ್ನ ಒಂದೇ ತಟ್ಟಲ್ಲಿ ಊಟ ಮಾಡ್ತಿದ್ವಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಅವರನ್ನ ದೂರ ಮಾಡದಂತ ಕೀರ್ತಿ ನಾಗಮೋಹನ್ ದಾಸ್ ಅವ್ರಿಗೆ ಬರ್ಬೇಕು. ಇವತ್ತು ಒಂದೇ ತಟ್ಟಲ್ಲಿ ಊಟ ಮಾಡ್ತಿದ್ದಂತವ್ರನ್ನ ದೂರ ಮಾಡಿರೋದು, ಪರಸ್ಪರ ನಮ್ಮಲ್ಲಿ ದ್ವೇಷ ಅಸೂಯೆ ಜಿದ್ದು ಬರುವಂಗ್ ಮಾಡಿರೋದು ನಾಗಮೋಹನ್ ದಾಸ್ ವರದಿ. ಆದ್ರೆ ನೀವು ಹೇಳಿದಂತ 3 ಜನ ಮಾನ್ಯ ಖರ್ಗೆ ಅವರು ನೋಡಿ, ಬಿ ಬಸವಲಿಂಗಪ್ಪನವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ಎನ್ ರಾಚಯ್ಯನವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ಟಿ.ಎನ್. ನರಸಿಂಹಮೂರ್ತಿ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದು ಬಂದಿತ್ತಂತ ಕೆ.ಎಚ್. ರಂಗನಾಥ್ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಅಷ್ಟೇಕೆ ಇವತ್ತಿನ ಕರ್ನಾಟಕದ ಎಲ್ಲ ಪಕ್ಷದ ಹಿರಿಯ ರಾಜಕಾರಣಿ ಅಂತ ಯಾರಿದ್ರೆ ಅದು ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಇವತ್ತು ದಲಿತ ಮುಖ್ಯಮಂತ್ರಿ ಕೂಗು ಪ್ರಾರಂಭ ಆಯ್ತಲ್ಲ,
ಹಾಗಾಗಿ ದಲಿತರು ಒಗ್ಗಟ್ಟಾಗದ್ ಬೇಡ, ಅವ್ರನ್ನ A B C ಅಂತ ವಿಂಗಡಿಸ್ಬಿಟ್ರೆ ನನಗ್ ಮುಖ್ಯಮಂತ್ರಿ ಕೊಡೋದ್ರ ಚಿಂತೆ ಇಲ್ಲ, ಇವನ್ ಆಗಕ್ ಬಿಡಲ್ಲ ನಾನು. ಹೇಗೆ ಮುಖ್ಯಮಂತ್ರಿ ಕೊಡೋದ್ರ ಚಿಂತೆ ಇಲ್ಲ, B ಆಗಕ್ ಬಿಡಲ್ಲ ನಾನು, C ಆಗಕ್ ಬಿಡಲ್ಲ ಅಂತ ಅವರಿಗೆ ಅವರೇ ಕಚ್ಚಾಡ್ಬೇಕು ಅನ್ನೋ ಹುನ್ನಾರವನ್ನ ನಾಗಮೋಹನ್ ದಾಸರವರು ಮಾಡಿದ್ರು. ಹಾಗಾಗಿ 27ನೇ ತಾರೀಕು ಒಳ್ಳೆ ತೀರ್ಮಾನ ಬರ್ತದೆ ಅನ್ನೋ ಆಶಾಭಾವನೆ ನಮಗಿದೆ. ಸರ್ಕಾರದ ಮೇಲೆ ನಂಬಿಕೆ ಇದೆ, ಸಿದ್ದರಾಮಯ್ಯನವ್ರ ಮೇಲೆ ಮತ್ತು ಆ ಸಚಿವ ಸಂಪುಟದ ಮೇಲೆ ನಂಬಿಕೆ ಇದೆ. ಅದೇನಾದ್ರು ವಿರುದ್ಧವಾಗಾದ್ರೆ ನಮ್ಮ ಸಂದೇಶ ಕೂಡ ಬೇರೆ ಇರ್ತದೆ.